ವೀಕ್ಷಕರೇ ನಮಸ್ಕಾರ, RN ನ್ಯೂಸ್ಗೆ ಸ್ವಾಗತ. ನೀವು ಇದನ್ನ ಹಿಂಗ್ ಮಾಡ್ರಿ ನಾನ್ ದಯಮಾಡಿ ವೇದಿಕೆ ಮುಖಾಂತರ ನಮ್ ವಿರೋಧಿಗಳನ್ನ ವಿನಂತಿ ಮಾಡ್ಕೊತಾನೆ. ಅವರೆಲ್ಲ ನಮಗ್ ಲೆಕ್ಕ ಕೇಳ್ತಾರ. ಅಂದ್ರೆ ನೀವೆಲ್ಲ ಲೆಕ್ಕ ಕೊಡ್ರಿ, ನೀವೇನ್ ಮಾಡಿದ್ರಿ, ನಾವೇನ್ ಮಾಡಿದ. ಅದಕ್ಕೆ ನಿಮ್ಮ ಈ ವೇದಿಕೆ ಮುಖಾಂತರ ನಾನು ಅವ್ರಿಗೆ ವಿನಂತಿ ಮಾಡ್ಕೊತಾನೆ. ಅವ್ರು ಲೆಕ್ಕ ಕೇಳತ್ತಾರಲ್ರಿ, ನಾನ್ ಲೆಕ್ಕ ಕೊಡ್ತೇನೆ ಅಂದ್ರೆ ಅವ್ರು ಹೇಳ್ತಾರೋ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ನೀವು ಲೆಕ್ಕ ಕೊಡತ್ತಾರ 33 ವರ್ಷದ ಲೆಕ್ಕನ ₹1 ಲೆಕ್ಕ ಕೊಡ್ತೇನೆ. ಆಮೇಲೆ ಸತೀಶ್ ಜಾರಕಿಹೊಳಿ ಯಾವ್ದಾದ್ರು ಫ್ಯಾಕ್ಟ್ರಿ ಇದ್ರೆ ಅದನ್ನೂ ಲೆಕ್ಕ ಕೊಡ್ತೇನೆ. ನಮ್ ಯಾವ ಅಸ್ತಿತ್ವ ಅದನ್ನೂ ಲೆಕ್ಕ ಕೊಡ್ತೇನೆ. ₹1 ನಿಮ್ಮನ್ನ ನಡುವಿಟ್ಟು ಲೆಕ್ಕ ಕೊಡ್ತೇನೆ. ಆದ್ರೆ ನೀವು ಹಿರಣ್ಯಕೇಶಿ ಸಹಕಾರಿ ಕಾರ್ಖಾನೆ ₹1 ನೀವು ಲೆಕ್ಕ ಕೊಡ್ಬೇಕು. ನಮಗೆ ನೀವು ಲೆಕ್ಕ ಕೊಡಬೇಕು. ಅದರ ಜೊತೆಗೆ ನೀವು ಲೆಕ್ಕ ಕೊಡ್ಬೇಕು. DCC ಬ್ಯಾಂಕ್ 10 ವರ್ಷದ ₹1 ನೀವು ಲೆಕ್ಕ ಕೊಡ್ಬೇಕ. ಆಮೇಲೆ ವಿದ್ಯುತ್ ಸಹಕಾರಿ ಸಂಘದ ನೀವು ಲೆಕ್ಕ ಕೊಡ್ಬೇಕ. ಬಾಗೇವಾಡಿ ಸ್ಟೀಲ್ ಫ್ಯಾಕ್ಟರಿ ಮಾಡ್ತಂತ ಹೇಳಿಲ್ಲ, ಅದನ್ನೂ ಲೆಕ್ಕ ಕೊಡ್ಬೇಕ. ಅಂದ್ರೆ ಪ್ರತಿಯೊಂದು ಲೆಕ್ಕ ನೀವು ಕೊಡ್ಬೇಕು, ನಾವು ಕೊಡ್ಬೇಕು. ಅಂದ್ರೆ ಚರ್ಚೆ ಮಾಡ ನೀವು ನಾಳದನ್ರಿ ಅಥವಾ ಇಲೆಕ್ಷನ್ ಮುಗಿದ ನಂತರ ನೀವು ಲೆಕ್ಕ ಕೇಳಿದ್ರ ಲೆಕ್ಕ ₹1 ನಿಮ್ ಮುಂದೆ ರೈತರು ಕುಡಿಸ್ಕೊಂಡನೆ ಲೆಕ್ಕ ಕೊಡ್ತೀವಿ. ಅಕಸ್ಮಾತ್ ನಾವು ತಪ್ಪು ಮಾಡಿದ್ರೆ ನಮಗ್ ಶಿಕ್ಷೆ ಕೊಡ್ರಿ, ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡ್ರಿ. ಸುಮ್ಮನೆ ಅಂದ್ರೆ ಲೆಕ್ಕ ಕೊಡ್ರಿ ಅಂತ ಹೇಳತ್ತೀರಿ. ಲೆಕ್ಕ ಎಲ್ಲಾರು ಕೊಡೋಣ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಕೆಲಸ ಮಾಡ್ತೀವಿ. ಸಾರ್ವಜನಿಕ ಕೇಳುವಂತ ಹಕ್ಕು ಇರ್ತೈತಿ, ಎಲ್ಲರೂ ಕೇಳ್ಬೋದು. ಎಲ್ಲಾನು ಲೆಕ್ಕ ಕೊಡ್ತೀವಿ. ಶುಗರ್ ಫ್ಯಾಕ್ಟ್ರಿ ನಮ್ಮ ಎಲ್ಲ ಕೊಡ್ತೀವಿ, ಉಳಿದದ್ದು ಎಲ್ಲಾ ಕೊಡ್ತೀವಿ. ಅದಕ್ಕೆ ನೀವು ದಯಮಾಡಿ ಲೆಕ್ಕ ಕೊಡ್ರಿ, ನಾವು ಲೆಕ್ಕ ಕೊಡ್ತೀವಿ. ಮುಖ್ಯ ತಾಲೂಕಿನ ಜನ ಏನ್ ನಿರ್ಧಾರ ಮಾಡ್ತಾರೆ ಅವ್ರಿಗೆ ಬಿಟ್ಬಿಟ್ಟು ಸುಮ್ಮನೆ ಅದನ್ನ ಬಿಟ್ಟು ಸುಳ್ಳ ಟೀಕಾ ಮಾಡಿ ಹಂಗಿದ. ಈಗ ಹಂಗಾರೆ ಈ ಲೆಕ್ಕ ನಮ್ ಜೊತೆ 10 ವರ್ಷ ಕೇಳ್ಬೇಕಾಯ್ತು, ಅವಾಗ ಕೇಳಿದಲ್ರಿ. 10 ವರ್ಷ ನಮ್ ಜೊತೆ ಇದ್ರೆ ಅವಾಗ ಲೆಕ್ಕ ಕೊಡಂತ ಯಾರು ಕೇಳಿದಿಲ್ಲ. ಈಗೆಲ್ಲ ಸಂಬಂಧ ಕೆಟ್ಟಕೂಲೆ ಲೆಕ್ಕ ಕೇಳ್ತಾರೆ. ಅದಕ್ಕೆ ದಯಮಾಡಿ ಲೆಕ್ಕ ಎಲ್ಲ ಇಂದೆಲ್ಲ ಬೇಡ್ರಿ. ಬೇಕಾದ್ರೆ ಲೆಕ್ಕ ಕೊಡೋಣ ಅಂದ್ರೆ ನಾಳೆ ನಾಡ್ದು ನೀವು ಎಲ್ಲಿ ಹೇಳ್ತೀರಿ ಅಲ್ಲೇ ಬರ್ತು ಲೆಕ್ಕ ಕೊಡ್ತು. ಇಲ್ಲಂದ್ರೆ ನೀವು ಎಲ್ಲಿ ಕರಿತೀರಿ ಹೇಳ್ರಿ ಅಲ್ಲೇ ಬರ್ತು. ನೀವು ಕೊಡ್ರಿ. ಈಗ ಇಲೆಕ್ಷನ್ಗಿಂತ ಮೊದಲೇ ಕೊಡೋಣ. ಇಲೆಕ್ಷನ್ ಆದ್ಮೇಲೆ ಅಂದ್ರೆ ಅವಾಗೂ ರೆಡಿ. ನಾವು ₹1 ಲೆಕ್ಕ ಕೊಡ್ತು. ಯಾಕಂದ್ರೆ ನಾವ್ ಏನ್ ಮಾಡಿದ್ವಿ, ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಏನ್ ಮಾಡಿದ್ವು, ಇಲ್ಲಿದ್ದಾಗ ನಡೆಸಿದಿರ್ಬೋದು ಅಥವಾ ಸತೀಶ್ ಅವ್ರ ಫ್ಯಾಕ್ಟ್ರಿಗಳು ಇರ್ಬೋದು, ನಮ್ ಉದ್ಯೋಗಗಳಿರ್ಬೋದು, ಎಲ್ಲಾನು ಲೆಕ್ಕ ಕೊಡ್ತು. ಅದಕ್ಕೆ ತಾವು ದಯಮಾಡಿ ಇದನ್ನ ನಮ್ಮ ವಿರೋಧಿಗಳು ವಿನಂತಿ ಮಾಡ್ಕೊತೀನಿ. ಅದನ್ನ ಬಿಟ್ಟು ನೀವು ದಯಮಾಡಿ ವಿದ್ಯುತ್ ಸಹಕಾರಿ ಸಂಘದಿಂದ ಇನ್ನೂ ಈ ಭಾಗದ ರೈತರಿಗೆ ಒಳ್ಳೆ ಕೆಲಸ ಮಾಡ್ತೈತೆ, ಅದನ್ನ ನೀವು ಮಾಡಿ ಮತವನ್ನ ಕೇಳ್ರಿ. ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ, ಯಾರು ಸ್ವೀಕಾರ ಮಾಡ್ತಾರೋ ಅವ್ರು ನಾವು ಆ ಪ್ರಕಾರ ಒಪ್ಕೊಂಡು ಅದನ್ನ ಯಾಕೆ ಅಂತಿಮವಾಗಿ ಎಲ್ಲಾ ಮತದಾರ ನೀವು ಏನ್ ನಿರ್ಧಾರ ಮಾಡ್ತೀರೋ ಅದನ್ನ ನಾವು 2 ಪಾರ್ಟಿ ಸ್ವೀಕಾರ ಮಾಡಿ